ನಾಳೆ ಅಲ್ಲಿ ಬ್ಯಾಗ್ ಕಟ್ಟೋದು, ಅಲ್ಲಿ ನಾವು ಇದು ಗಾಡಿ ಸ್ಟಾರ್ಟು. ಪ್ರಶ್ನೆ ಇದು 37 ಪಾರ್ಟ್ಸ್ ಹಾಕವ್ರೆ. ಆಯ್ತು, ಆಮೇಲೆ 13 ದಿವಸ ಗಾಡಿ ತಗೊಂಡವ್ರೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಇಂಜಿನ್ ಒಳಗಡೆ ಇರೋದು ಪಾರ್ಟ್ಸ್ ಇಷ್ಟಂತೆ. ಒಂದು 30 ಪಾರ್ಟ್ಸ್ ಗಾಡಿ ಇಂಜಿನ್. ಸ್ಪ್ಲೆಂಡರ್ ಗಾಡಿಗೆ ಇಷ್ಟ, ಬೇರೆ ಗಾಡಿ ಏನೋ ಬೇಕು ನಿನಗೆ, ಏನೋ ಬೇಕು. ಹೊಸ ಸೌಂಡ್ ಇದ್ದಂಗೆ, ಹೊಸ ಅಂದ್ರೆ ಸೇಮ್ ಹೊಸ ಇಂಜಿನ್ ಇದ್ದಂಗೆ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಇರೋ ಪಾರ್ಟ್ಸ್ ಮಾತ್ರ ಹೊಸದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಏನಪ್ಪ ಅಂದರೆ ಇವತ್ತು ಗಾಡಿ ರೆಡಿ ಆಗೈತೆ ಅಂತ ಹೇಳ್ಯಾರು. ಆಲ್ಮೋಸ್ಟ್ 2-3 ಗಂಟೆ ಬರೋಕ್ಕೆ ಹೇಳ್ಯಾರು. ನಾನು ನೋಡಿಬಿಟ್ಟು ಚೆಕ್ ಮಾಡ್ಸೋಕೆ ಹೊಂಟೀನಿ. ಈಗ ಟೈಮ್ ಬಂದುಬಿಟ್ಟು 12:30 ಆಗೈತಿ. ನೋಡೋಣ ಗಾಡಿ ಏನೇನು ಕಂಡೀಷನ್ ಆಗೈತಿ, ಏನೇನು ಮಾಡ್ಯಾರು, ರೆಡಿ ಇನ್ನೂ ಆಗೈತೋ ಇನ್ನೂ ಇಲ್ಲೋ ಇನ್ನೂ ಗೊತ್ತಿಲ್ಲ. ರೆಡಿ ಆಗೈತೆ ಆಗುತ್ತೆ ಅಂತ ಹೇಳೋರೆ ಆಲ್ಮೋಸ್ಟು 100%. ನೋಡು ನೀವು ಹೋಗ್ಬಿಟ್ಟು ಮತ್ತು ಖರ್ಚು ಎಷ್ಟಾಗುತ್ತೆ, ಆಲ್ಮೋಸ್ಟ್ ಒಂದು 20,000 ಆಗ್ಬೋದು ಅಂತ ಹೇಳಿದರು. ನೋಡು ನಾವು ಹೋಗ್ಬಿಟ್ಟು ಇವಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಕೆಳಗಡೆ ಇಲ್ಲೇ ಟಿಫನ್ ಸೆಂಟ್ರ್ ಒಂದೈತೆ, ಅಲ್ಲಿ ಊಟ ಸಿಗುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಶೋರೂಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ರೀ. ಏನೇನು ಮಾಡ್ಯಾರ ಅಂತ ನೋಡೋಣ ಇವತ್ತು. ಏನೇನು ಖರ್ಚಾಗಿತ್ತು, ಏನೇನಾಗಿತ್ತು ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಇವಾಗ ಶೋರೂಮ್ ಹತ್ರ ಬಂದಿದ್ದೀನಿ. ಭೀಮ್ಲಾಜ್ ಶೋರೂಮು ಇರೋದು. ಗಾಡಿ ಇಲ್ಲೈತೆ, ರೆಡಿ ಆಗೈತೆ ಫುಲ್ಲು. ನೋಡಿ ಹೊಸ ಇಂಜಿನ್ಸ್ ಹಾಕೋರು, ಅಂದರೆ ಒಳಗಡೆ ಇರೋ ಪಾರ್ಟ್ಸ್ ಮಾತ್ರ ಹೊಸದು. ಇದೊಂದು ಹೊಸದು ಹಾಕೋರೆ ಫುಲ್ ಮೇಲ್ಗಡೆದು ಬ್ಲ್ಯಾಕಲ್ಲಿ ಬರ್ತೈತಿ. ಇದು ಯಾಕೋ ಇದರಲ್ಲಿ ಐತೆ ಅಂದ್ರೇನು ಕಲರ್ಸ್ ಚೇಂಜ್ ಇರುತ್ತಂತೆ ಅಷ್ಟೇ. ಪ್ರತಿಯೊಂದು ಪಾರ್ಟ್ಸ್ ಒಳಗಡೆ ಇರುತ್ತೆ ಹೊಸದಂತೆ. ಅದಿದೆ ಅಂತ ತೋರಿಸ್ತವ್ರೆ. ಮಡ್ಕಾಡು ಬೇರೆ ಮುರಿದೋಗಿತ್ತು ನನ್ನ ಮುಂದ್ಗಡೆದು. ಇದೊಂದು ಹೊಸದು ಹಾಕವ್ರೆ. ಮತ್ತು ಇದು ಯಾವುದೋ ಆಯಿಲ್ ಅಂತಾರೆ, 4 ಕೈಲ ಯಾವುದು ಗೊತ್ತಿಲ್ಲ, ಅದೊಂದು ಹಾಕವ್ರಂತೆ. ನೋಡುವ ಇನ್ನೂ ಬಿಲ್ ಎಷ್ಟಾಗಿದೆ ಅಂತ. ಇಲ್ಲಿ ನೋಡಿ ಕಿಲೋಮೀಟ್ರ್ಸು 99,581 ಕಿಲೋಮೀಟ್ರ್ ಆಗಿದೆ. ಆಲ್ಮೋಸ್ಟ್ ಎಷ್ಟು 1 ಲಕ್ಷ ಒಂದು ಆಯಿದ್ರೆ. ಆಮೇಲೆ ಮತ್ತೆ ಎಷ್ಟು 750 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಸರ್ವಿಸಿಂಗ್ ಬಿಡಬೇಕಂತೆ. ಅಂದರೆ ಹೊಸ ಇಂಜನ್ ಥರ ಆಗಿಬಿಟ್ಟೈತೆ. ಸೌಂಡ್ ನೋಡಿ ಹೆಂಗಾಗಿದೆ ಅಂತ. ಮೊನ್ನೆ ಸೌಂಡ್ ಫುಲ್ಲು ಕಡ ಅಂತ ಬರ್ತಾಯಿತ್ತು. ಸೌಂಡ್ ನೋಡಿ ಹೆಂಗಾಗಿದೆ ಅಂತ ನೋಡಿ. ಹೊಸ ಸೌಂಡ್ ಇದ್ದಂಗೆ, ಹೊಸ ಅಂದರೆ ಸೇಮ್ ಹೊಸ ಇಂಜನ್ ಇದ್ದಂಗೆ. ಅದಕ್ಕೆ ನೋಡೋಣ ಎಷ್ಟು ಖರ್ಚಾಗಿದೆ, ಎಷ್ಟು ಬಿಲ್ ಆಗಿದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬೇರೆ ಮುಗ್ದೈತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ತೀನಿ. ನೋಡೋಣ ಯಾವ್ಯಾವ ಪಾರ್ಟ್ಸ್ ಹಾಕೋರು, ಅದು ಪಾರ್ಟ್ಸ್ ಎಲ್ಲ ಕೊಡ್ತೀನಿ ಅಂದವ್ರೆ. ತೊಗೊಂಡು ಹೋಗ್ತೀನಿ ಮನೆಗೆ. ಸುಮ್ಮನೆ ವೇಸ್ಟಾಗಿ ಮಾಡೋಣ. ನೋಡೋಣ ಎದಕ್ಕಾದ್ರೂ ಯೂಸ್ ಆಗುತ್ತೇನೆ ಅಂತ. ಹಾಗೆ ಇವಾಗ ಫುಲ್ ಜಕಸ್ ರೆಡಿ. ನಾಳೆಯಿಂದ ನಮ್ಮ ಕೆಲಸನೂ ಸ್ಟಾರ್ಟು. ಎಲ್ಲ ಹೊಸ ಗಾಡಿ ಇದ್ದಂಗೆ, ಹೊಸ ಮಡ್ಕಾಡು ಎಲ್ಲ ಹೊಸದೇ ಕಾಣ್ತೈತೆ. ನೋಡುವ ಇವಾಗ ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸಿಗ್ತೀನಿ. ಅವರೆಲ್ಲ ಊಟಕ್ಕೆ ಹೋಗ್ಬಿಟ್ಟವ್ರೆ. ಸಿಗುವ ಆಮೇಲೆ. ನಾನು ಗಾಡಿ ಪಾರ್ಟ್ಸ್ ಒಂದು ತೆಗೆದವ್ರೆ. ಇಲ್ಲಿ ರಬ್ಬರ್ ಇರುತ್ತಲ್ಲ, ರಬ್ಬರ್ ಬೇರೆ ಹಾಕಿಲ್ಲ. ನೋಡುವ ರಬ್ಬರು ಹಾಕ್ಸ್ಕೊಳ್ಳೋಣ. ಹಳೇದಿದ್ರೆ ಹಳೇದು ಹಾಕ್ಸ್ತೀನಿ ಅಂದರೆ ಚೆನ್ನಾಗೈತೆ. ಬಿಟ್ಟರೆ ಅದಿರಲಿಲ್ಲ ಅಂದರೆ ಹೊಸದಾಗಿ ಕೊಡ್ತಾರೆ. ನೋಡುವ ಆಮೇಲೆ. ಇವಾಗ ಏರ್ ಸ್ವಲ್ಪ ಕಮ್ಮಿ ಇತ್ತು. ಮ್ಯಾಟ್ ಒಂದು ಹಾಕಿದ್ರು ಹೊಸದು. ನೋಡ್ಬೋದು ಮ್ಯಾಟ್ ಹಾಕೋರೆ. ಇವಾಗ ಏರ್ ಹಾಕ್ಸ್ಕೊಂಡು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳೋರೆ. ನೋಡೋಣ ಆಮೇಲೆ ಮನೆಗೆ ಹೋಗ್ಬಿಟ್ಟು ಯಾವ್ಯಾವ ಪಾರ್ಟ್ಸ್ ಹೆಂಗೆ ಹಾಕೋರಂತ ವೀಡಿಯೋ ತೋರಿಸ್ತೀನಿ. ಯಾವ್ಯಾವ ಪಾರ್ಟ್ಸ್ ತೆಗೆದ್ಬಿಟ್ಟು ಯಾವ ಪಾರ್ಟ್ಸ್ ಹಾಕೋರಂತ. ಅದ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ನೋಡುವ ಇವಾಗ ಬಾಕ್ಸಲ್ಲಿ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಇಟ್ಟವ್ರೆ. ಆ ಪಾರ್ಟ್ಸ್ ತೊಗೊಂಡು ಹೋಗ್ಬೇಕು ನಾವೇ ಅಂತ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ರೀ. ಇವಾಗ ಏರೋಗಿರೋ ಬಿಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ. ಬಿಲ್ಲು ಹಾಗೆ ಬಿಲ್ ಮಾಡಿಸ್ತವ್ರೆ. ಆಲ್ಮೋಸ್ಟ್ ಬಿಲ್ ಅಂದರೆ ಈ ಥರ ಮಾಡಿಕೊಟ್ಟವ್ರೆ. ಮ್ಯಾನೇಜರ್ ಹತ್ರ ಮಾತಾಡಿ ಒಂದ್ಸಲ ಅಂತ 20,180 ರೂಪಾಯಿ ಕೊಟ್ಟವ್ರೆ. ಇನ್ನೂ ಟೋಟಲ್ ಬಿಲ್ ಆಗಿದೆ ಅಂದರೆ ಸ್ವಲ್ಪ ತೋರ್ಸೋಕೆ ಕೇಳೋರು ಯಾವ್ಯಾವ ಪಾರ್ಟ್ಸ್ ಹಾಕೋರು ಅಂತ. ಆಲ್ಮೋಸ್ಟು ಒಂದು 30 ಪಾರ್ಟ್ಸ್ ಹಾಕೋರಂತೆ. ಅಪ್ಪೋ ಏನು ಬಿಲ್ಲು ಇದು ನೋಡಿ. ಹೆಂಗೆ ಬಿಲ್ ಹಾಕೋರಂದರೆ ತಲೆ ಕೆಟ್ಟುಬಿಟ್ಟೈತೆ ನನಗಂದ್ರೂ. ಬಿಲ್ ಕಟ್ಟೋದಂದರೆ ಏನು ಮಾಡೋದು, ಇಷ್ಟು ಬಿಲ್ ಆಗಿಬಿಟ್ಟವ್ರೈತೆ. ಎಲ್ಲಿ ಕೊಟ್ಟವ್ರಂದರೆ ಇಲ್ಲಿ ಕೊಟ್ಟವ್ರು. ಇವಾಗ ಬರೆದ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೇಕು. ಏನು ಇಷ್ಟೊಂದು ಅಪ್ಪ ತಲೆ ಕೆಟ್ಬಿಟ್ಟೈತೆ. ಇಲ್ಲಿಯವ್ರಿಗೆ 13 ಪಾರ್ಟ್ಸು. ಇದರಲ್ಲಿ ಬರೀ ಇಷ್ಟೊಂದು ಪಾರ್ಟ್ಸು. ಟೋಟಲ್ ಒಂದು 30 ಪಾರ್ಟ್ಸು ಗಾಡಿ ಇಂಜನ್. ಸ್ಪ್ಲೆಂಡರ್ ಗಾಡಿಗೆ ಇಷ್ಟು, ಬೇರೆ ಗಾಡಿಗಾದ್ರೆ ಹೆಂಗಂತ ಗೊತ್ತಿಲ್ಲ. ನೋಡುವ ಸಿಗ್ತೀನಿ ಆಮೇಲೆ. ಎಲ್ಲ ಬಿಲ್ಲೆಲ್ಲ ಮಾಡಿದೆ. ಇನ್ಶೂರೆನ್ಸು ಮಾಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲೇ ಭೀಮ್ಲಾಜ್ ಶೋರೂಮಲ್ಲಿ ಇರೋ RT ನಗರದಲ್ಲಿ. ಯಾಕಂದ್ರೆ ಮಳೆ ಒಂದು ಬಂದುಬಿಡ್ತು ನೋಡಿ. ಎಲ್ಲ ವಾಶ್ ಮಾಡಿಕೊಟ್ಟಿದ್ರು ಫುಲ್ಲು. ಇವಾಗ ಮತ್ತೆ ಒರೆಸ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಇದೊಂದು ಬಟ್ಟೆ ಫ್ರೀ ಕೊಟ್ಟವ್ರೆ ಅವ್ರದ್ದೇ. ಒರೆಸ್ಕೊಂಡು ತೊಗೊಂಡು ಹೋಗ್ತೀನಿ ಅಷ್ಟೇ. ಶೋರೂಮಲ್ಲಿ ಸಿಗೋದು ಇದೊಂದೇ ಬಟ್ಟೆಗಳು ಈ ಥರದ್ದು. ಏನು ಮಾಡೋಕ್ಕಾಗಲ್ಲ. ಇದೊಂದು ಹೊಸ ಮಡ್ಕಾಡು ಹಾಕೋರೆ. ಸಕ್ಕತ್ ಹಾಕಂತೈತೆ ಬ್ಲ್ಯಾಕ್. ನೋಡೋಣ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಬಾಕ್ಸ್ ಕೊಟ್ಟವ್ರೆ. ಹಾಗೆ ಅಂದರೆ ಪಾರ್ಟ್ಸ್ ಏನೇನು ಬಿಚ್ಚಿದ್ರು ಏನೇನಿಲ್ಲ ಅಂತ ತೋರಿಸ್ತೀನಿ. ಮನೆಗೆ ಹೋಗ್ಬಿಟ್ಟು ಫಸ್ಟು ಸ್ವಲ್ಪ ಒರೆಸ್ಬಿಟ್ಟು ತೊಗೊಂಡು ಹೋಗ್ತೀನಿ. ಇವಾಗ ಮನೆಗೆ ಬಂದುಬಿಟ್ಟು ಎಲ್ಲ ಗಾಡಿ ನೋಡಿ ಇಷ್ಟೆಲ್ಲ ಪಾರ್ಟ್ಸ್ ಚೇಂಜ್ ಮಾಡ್ಯವ್ರು ನೋಡಿ. ಆದರೆ ಈ ಇಂಜನ್ ಒಳಗಡೆ ಇರೋದು ಪಾರ್ಟ್ಸ್ ಇಷ್ಟಂತೆ. ಆಲ್ಮೋಸ್ಟು ಎಣಿಸ್ತೀನಿ ರೀ. 1 2 3 4 7 8 9 10 11 12 13 14 15 16 17 18 19 20 ಸ್ವಲ್ಪ ಎಣ್ಸೋಕ್ಕಾಗ್ತಲ್ಲ. ಆಲ್ಮೋಸ್ಟ್ ಒಂದು 30 ಮೇಲೆ ಪಾರ್ಟ್ಸ್ ಇದ್ದಾವೆ. ಬಿಲ್ ನೋಡಿ
18,150 ಅಂದರೆ ಟೋಟಲ್ 20,000 ಮೇಲಾಗಿತ್ತು. ಆದರೆ ರೆಗ್ಯುಲರಾಗಿ ಶೋರೂಮಲ್ಲಿ ಸರ್ವಿಸಿಂಗ್ ಮಾಡೋಕ್ಕೋಸ್ಕರ 1-2 ರೂಪಾಯಿ ಹತ್ತಿರ ಡಿಸ್ಕೌಂಟ್ ಮಾಡೋರೆ. ಇದೆಲ್ಲ ಪಾರ್ಟ್ಸ್ ಇಷ್ಟೆಲ್ಲ ಮಾಡಿಬಿಟ್ಟವ್ರೆ ನೋಡಿ. ಇದೆಲ್ಲ ಹೊಸದು. ಇದು ಬ್ಲ್ಯಾಕಲ್ಲಿ ಇತ್ತಲ್ಲ, ಇದು ಬೇರೆ ಕಲರ್ ಹಾಕೋರೆ. ಅಂದರೆ ಪ್ರತಿಯೊಂದು ಪಾರ್ಟ್ಸ್ಗಳು ಒಳಗಡೆ ಇದೆಲ್ಲ ಡಿಫ್ರೆಂಟ್ ಹಾಕೋರೆ. ಇದು ಬೇರಿಂಗ್ ಆಗಲಿ, ಪ್ರತಿಯೊಂದು ಚೈನು ಮತ್ತು ಇವೆಲ್ಲ ಏನೇನಿದಾವೆ ಗೊತ್ತಿಲ್ಲ ಇಂಜಿನ್ ಒಳಗಡೆ ಇಷ್ಟೊಂದು ನೋಡಿ. ಕಾರ್ಡ್ ಸ್ವೈಪ್ ಮಾಡಿದ್ದು 18,160 ರೂಪಾಯಿ ಇವತ್ತು ಗಾಡಿ ಸರ್ವಿಸ್. ಅಂದರೆ ಇನ್ಶೂರೆನ್ಸ್ ಒಂದಿದೆ, ಇನ್ಶೂರೆನ್ಸ್ ಒಂದು ಮಾಡಿಸ್ಕೊಂಡಿದ್ದೀನಿ ಇದ್ರದ್ದು ಗಾಡಿದು ಮತ್ತು ನಮ್ಮದು. ಇಷ್ಟೆಲ್ಲ ಪಾರ್ಟ್ಸ್ಗಳು ಹಾಕೋಕ್ಕೆ 13 ದಿವಸ ಗಾಡಿ ತೊಗೊಂಡವ್ರೆ. ಆದರೆ ಪಾರ್ಟ್ಸ್ ಇರಲಿಲ್ಲಂತೆ. ಪ್ರತಿಯೊಂದು ಪಾರ್ಟ್ಸ್ ಆರ್ಡ್ರ್ ಮಾಡಿಬಿಟ್ಟು ತರಿಸ್ಬೇಕಂತೆ. ಪ್ರತಿಯೊಂದು ಬೇರಿಂಗ್ ಆಗಲಿ, ಪ್ರತಿಯೊಂದು ಪಾರ್ಟ್ಸು ಮೇನ್ ಇವು ಆಗಲಿ, ಚೈನ್ಸ್ ಆಗಲಿ, ಇವೆಲ್ಲ ಆಲ್ಮೋಸ್ಟ್ ಇರ್ತವೆ. ಮಿಕ್ಕಿದ್ದು ಆ ಬೇರಿಂಗು ಮೊದಲು ಆರ್ಡ್ರ್ ಕೊಡಬೇಕಂತೆ. ಆಮೇಲೆ ಇವೆಲ್ಲ ಅಂದರೆ ಆಲ್ಮೋಸ್ಟ್ ಇರ್ತವೆ. ಮಿಕ್ಕಿರೋ ಪಾರ್ಟ್ಸ್ಗಳು ಇದೇನಂತ ಗೊತ್ತಿಲ್ಲಪ್ಪ. ಇದೆಲ್ಲೆಲ್ಲಿ ಕುಣಿಸ್ತಾರಂತ ನನಗೆ ಗೊತ್ತಿಲ್ಲ ಅಂತ ಏನಿಗೂ. ಇಷ್ಟು ಮಾಡಿಕೊಟ್ರು. ಅಂದರೆ ಎಕ್ಸ್ಟ್ರಾ ಮಾಡಿಸೋರೋದಂದರೆ ಇದು 4 ಕಾಯಿಲ್ ಒಂದು ಚೇಂಜ್ ಮಾಡಿಸ್ಕೊಂಡಿರೋದು ಒಳಗಡೆದು, ಮತ್ತು ಮಡ್ಕಾಡ್ ಒಂದು ಹೊಸದು ಹಾಕ್ಸಿದ್ದೀನಿ. ಅದು ಬಿಲ್ಲಿಂಗ್ ಎಲ್ಲ ಹಾಕಿಬಿಟ್ಟವ್ರೆ ಇದರಲ್ಲೇ ಆಲ್ಮೋಸ್ಟು. ನೋಡಿ ಎಷ್ಟೊಂದು ಪಾರ್ಟ್ಸ್ ಅಂತ ನೋಡಿ. ಇಲ್ಲಿ 25 ಆಗಿದೆ. 25 ನೋಡಿ 37 ಪಾರ್ಟ್ಸ್ ಹಾಕವ್ರೆ. ಇವು ಅಂದರೆ ಮಿಕ್ಕಿದ್ದೆಲ್ಲ ಅದರ್ಸು ಮತ್ತು ಟೋಟಲ್ಸ್ ಎಲ್ಲ ಹಾಕೋರೆ. ಇದು ಗಾಡಿದ ಇಂಜನ್ಸ್ ಟೋಟಲ್ಸ್ ಬಂದುಬಿಟ್ಟು 15,331 ರೂಪಾಯಿ. ಇದ್ಯಾವುದು ಟೋಟಲ್ ಇದೇನು ಹಾಕೋರೆ, ಇದೇನು ಇಂಜಿನ್ ಆಯಿಲ್ದು ಮತ್ತು ಇದ್ರದ್ದು 304 ರೂಪಾಯಿ ಹಾಕೋರೆ. ಅಂದರೆ ಇದ್ರಲ್ಲೂ ಮತ್ತು ಇದ್ರದ್ದೊಂದು ಇಲ್ಲಿ ಮಡ್ಕಾಡೋದು ಹಾಕೋರೆಲ್ಲ ಗೊತ್ತಿಲ್ಲ. ಮಿಕ್ಕಿದ್ದು ಇದ್ರದ್ದು ಯಾವುದು ಲೋಬರ್ ಡೈಲ್ಸ್ ಅಂತೆ. ನಮಗೇನು ಅಷ್ಟೊಂದು ಪಕ್ಕ ಇಂಗ್ಲೀಷು ಬರೋಲ್ಲ. ಯಾವ್ಯಾವ ಹಾಕಿಬಿಟ್ಟು ಇದು 2,500. ಟೋಟಲ್ ಬಿಲ್ ಬಂದುಬಿಟ್ಟು 18,151 ರೂಪಾಯಿ. ಸಾರಿ 18,159 ರೂಪಾಯಿ ಮಾಡೋರೆ ಬಿಲ್ಲು. ಈ ಬಿಲ್ ಆಯಿತು. ಇದಷ್ಟು ಇಂಜನ್ನು ಪಾರ್ಟ್ಸು ಇದಷ್ಟೇ ನೋಡಿ. ಗಾಡಿ ಕಿಲೋಮೀಟರ್ಸು ಆಲ್ಮೋಸ್ಟು ಇನ್ನೂ ಒಂದು 400 ಕಿಲೋಮೀಟ್ರ್ ಆದರೆ 1,00,000 ಕಿಲೋಮೀಟ್ರ್ ಓಡಿಸುತ್ತೆ. ಶೋರೂಮವ್ರವ್ರು ಈ ಥರ 1,00,000ಕ್ಕೆ ಕಿಲೋಮೀಟರ್ಸ್ ಚೇಂಜ್ ಮಾಡಿಸಿರೋದು ನಾನೇ ಫಸ್ಟ್ ಅಂತೆ. ಆ ಶೋರೂಮಲ್ಲಿ 1,00,000 ಕಿಲೋಮೀಟ್ರ್ ಓಡಿಸ್ಬಿಟ್ಟು ಬೋರ್ಸ್ ಆಲ್ಮೋಸ್ಟ್ ಎಲ್ಲರೂ ಸೇಲ್ ಮಾಡಿಬಿಡ್ತಾರಂತೆ. ಅಂದರೆ ಇಷ್ಟು ವರ್ಷ ನಂಗೆ ದುಡ್ಡು ಕೊಟ್ಟಿರೋ ಗಾಡಿ ಅಲ್ವಾ ಲಕ್ಷ್ಮಿ ಇದು. ಅದಕ್ಕೆ ಗಾಡಿ ಸೇಲ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಎಕ್ಸ್ಚೇಂಜ್ ಮಾಡೋದು. ಅಂದರೆ ಇಂಜನ್ ಎಲ್ಲ ರೆಡಿ ಮಾಡ್ಕೊಂಡಿರೋದು ಅಷ್ಟೇ. ಎಲ್ಲರೂ ನಾನು ಸೇಲ್ ಮಾಡಿಬಿಟ್ಟು ಮಾಡ್ಬೋದಿತ್ತು. ಆದರೆ ಇದರಲ್ಲೇ ನಾನು ಸಾಲಗಳು ತೀರಿಸಿದ್ದೀನಿ. ನಂದು ಆಕ್ಸಿಡೆಂಟ್ ಆದಾಗಲಿ, ಸಾಲಗಳು ಮಾಡ್ಕೊಂಡಿರೋದಾಗಲಿ, ಪ್ರತಿಯೊಂದೂ ಈ ಗಾಡಿಯಿಂದಲೇ ನಾನು ದುಡ್ಡು ಬಿಟ್ಟು ಇಷ್ಟು ವರ್ಷ ನಾನು ದುಡ್ದಿರೋದು ಮತ್ತು ಇದರಲ್ಲೇ ಸಾಲಗಳು ತೀರಿಸಿರೋದು. ಇನ್ನೂ ಸಾಲ ತೀರಿಸ್ತಾ ಇದೆ, ಇನ್ನೂ ಸ್ವಲ್ಪ ಐತೆ ಅಷ್ಟೇ. ಇವಾಗ ಇದ್ರದ್ದೊಂದು ಸಾಲ ಮಾಡ್ಕೊಂಡಿದ್ದೀನಿ ಒಂದು 20,000. ಅಂದರೆ ಇನ್ಶೂರೆನ್ಸು ಇದು ಗಾಡಿ ರಿಪೇರಿದಾಗಲೆಲ್ಲ ಸೇರಿಬಿಟ್ಟು ಇವತ್ತಿಂದ 20,000 ರೂಪಾಯಿ ಒಂದು ದಿವಸದಲ್ಲಿ ಖರ್ಚು ಮಾಡ್ಕೊಂಡಿದ್ದೀನಿ ನೋಡಿ. ಒಬ್ಬ ಡೆಲಿವರಿ ಬಾಯ್ದು 20,000 ಖರ್ಚು ಮಾಡಿಸ್ತಾನಂದ್ರೆ ಯಾರಾದ್ರೂ ನಂಬ್ತೀರಾ? ಒಂದು ದಿವಸಲ್ಲೇ. ವಾರಕ್ಕೆ ದುಡಿತೀವಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ವಾರಕ್ಕೆ ಒಂದು 10,000 ದುಡಿತೀವಿ, ಒಂದು ದಿವ್ಸಕ್ಕೆ ಹಾಕ್ತೀವಿ. ಅಂದರೆ ಅಷ್ಟು ದುಡಿದ್ಬಿಟ್ಟು ಕೊಡುತ್ತಲ್ಲ ಗಾಡಿ, ಅದೇ ಬೆಸ್ಟ್ ನಮಗೆ. ನೋಡೋಣ. ಇದು ಇನ್ನೂ ಆಲ್ಮೋಸ್ಟ್ ಮತ್ತೆ 50,000 ಒಂದು 10 ಲಕ್ಷವರೆಗೂ ಓಡಿಸ್ಬೋದು ಅಂತ ಹೇಳಿದ್ರೆ. ಹೊಸ ಇಂಜಿನ್ ಇದ್ದಂಗೆ ಸೇಮ್, ಏನು ಬೇರೆ ಏನೇನು ಇಲ್ಲ. ಹೊಸ ಇಂಜನ್ನು ಇವಾಗ ಹಾಕ್ಸ್ಕೊಂಡಿರೋ ನಾನು. ಇಷ್ಟೆಲ್ಲ ಪಾರ್ಟ್ಸು ಏನು ಮಾಡ್ತೀರಾ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಂದರೆ ಇದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಯಾರಾದರೂ 1,00,000 ಕಿಲೋಮೀಟ್ರ್ ಬೋರ್ ಬಂದಾಗ ಗಾಡಿ ರೆಡಿ ಮಾಡಿಸ್ಕೊಳ್ಳಿ. ಇಂಜನ್ ಬೋರ್ ಬಂದಾಗ ತುಂಬ ಸುಮ್ಮನೆ ಸೇಲು ಆಗೋಲ್ಲ ಗಾಡಿ ಜಾಸ್ತಿ ಕಿಲೋಮೀಟರ್ಸ್ಗಳು. ಸುಮ್ಮನೆ ರೆಡಿ ಮಾಡಿಸ್ಬಿಟ್ಟು ಅದನ್ನೇ ಓಡಿಸಿದ್ದು ಬೆಸ್ಟ್ ನನ್ನ ಪ್ರಕಾರ. ಸೇಲ್ ಮಾಡಿದ್ರು ಆ ಗಾಡಿ ಹೊಸ ಗಾಡಿ ತೊಗೊಳ್ಳಿ, ಮತ್ತು ಅದಕ್ಕೆ ಇನ್ಶೂರೆನ್ಸ್ ಮಾಡಿ ಲೋನ್ ಮಾಡಿಸೋದು. ಏನು ವೆದರ್ ಈ ಥರ ಆಗಿಬಿಟ್ಟೈತೆ, ಮಳೆ ಬರೋಂಗೆ. ಸರಿ, ಆಲ್ಮೋಸ್ಟು ಹೊಸ ಗಾಡಿ ಥರನೇ ಆಗುತ್ತೆ ಇಂಜನ್ಸು. ಸೇಮ್ ಹೊಸ ಇಂಜನ್ಸ್, ಏನು ಡಿಫ್ರೆನ್ಸ್ ಏನಿಲ್ಲ ನೋಡಿರಿ. ಇವಾಗ ಈ ಥರ ಆಗೈತೆ. ಇನ್ನು ನಾಳೆ ಅಲ್ಲಿ ಬ್ಯಾಗ್ ಕಟ್ಟೋದು, ಅಲ್ಲಿ ನಾವು ಇದು ಗಾಡಿ ಸ್ಟಾರ್ಟು. ಇದೊಂದು ಹಾಕ್ಸ್ಬೇಕಾಗಿತ್ತು ನಾನು. ಇದು ಹೋಗ್ಬಿಟ್ಟೈತೆ ಫುಲ್ಲು. ನಾಳೆ ಹಾಕಿಸ್ತೀನಿ. ಎಲ್ಲಾದರೂ ಆಚೆ ಕಡೆ ಒಂದು 200 ರೂಪಾಯಿ ಸಿಗುತ್ತೆ, ಅದನ್ನು ಹಾಕ್ಸ್ಬಿಟ್ಟು ಮತ್ತು ನಾಳಿಂದ ಸ್ಟಾರ್ಟ್ ಮಾಡ್ತೀನಿ ಕೆಲಸನ. ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನಾಳೆಯಿಂದ ಬ್ಯಾಕ್ ಟು ಸುಗಿ. ಅಲ್ಲಿವರೆಗೂ ಟಾಟಾ ಬಾಯ್. ಏನು ಮಳೆ ಬರ್ತೈತೆ. ಇವಾಗ ಮನೆಗೆ ಹೋಗ್ತೀನಿ. ಎಲ್ಲ ಇದು ಪ್ಯಾಕ್ ಮಾಡಿಬಿಟ್ಟು ನಮಗೆ ಕೊಟ್ಬಿಟ್ಟವ್ರ ಪಾರ್ಟ್ಸ್ ಪ್ರತಿಯೊಂದು. ಅದಕ್ಕೆ ತೊಗೊಂಡು ಹೋಗಿ ನೀವೇ ಅಂತಂದ್ರಲ್ಲ, ಅದಕ್ಕೆ. ಸರಿ, ಬಾಯ್. ಎಲ್ಲರಿಗೂ ಗುಡ್ ನೈಟ್. ಸಾರಿ, ಗುಡ್ ನೈಟ್ ಅಂತೀನಿ. ಬಾಯ್, ಟೇಕ್ ಕೇರ್ ಎಲ್ಲರೂ. ಸಿಗುವ ನಾಳೆಯಿಂದ ಸುಗಿಗೆ ಜಾಯ್ನಿಂಗ್ ಆಗ್ತೀನಿ ಮತ್ತೆ.